ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿನಗೆ ಗೊತ್ತಿಲ್ಲದಿರೋ ಒಂದು ವಿಷಯ ಹೇಳ್ತೀನಿ ಕೇಳು. ಜಾಹ್ನವಿ ಬೇರೆ ಯಾರು ಅಲ್ಲ, ನನ್ನ ಸೋದರ ಸೊಸೆ ಅಂದ್ರೆ ಲಕ್ಷ್ಮಿ ಮಗಳು. ಲಕ್ಷ್ಮಿ ಈ ಮನೆ ಹೆಣ್ಣು ಮಗಳು. ಲಲಿತಮ್ಮ, ಯಾಕೆ ಹೀಗೆ ಮಾಡಿಬಿಟ್ರಿ ನೀವು? ನನ್ನ ದಾರಿ ಕಟ್ಟುವಾಗ ನಿಂತು ಇವಾಗ ನನ್ನನ್ನು ಕೆಟ್ಟ ಮಾಡಿಬಿಟ್ರಲ್ಲ ಲಲಿತಮ್ಮ. ನಾನೇನು ಮಾಡಲಿ ಇವಾಗ? ಜಯಂತ್, ಜಯಂತ್, ರಾತ್ರಿ ಎಷ್ಟೊತ್ತಿಗೆ ಬಂದೆ ಮನೆಗೆ? ಚೆಲ್ವಿನ ವೆಂಕಿನ ಬಿಟ್ಟು ಬರ್ತೀನಿ ಅಂತ ಹೋದವನು ತುಂಬ ಹೊತ್ತಾದರೂ ಬರಲೇ ಇಲ್ಲ. ಕಾದು ಕಾದು ನಿದ್ದೆ ಬಂದ್ಬಿಡ್ತು, ಮಲಗಿಬಿಟ್ಟೆ. ಏನೂ ಗೊತ್ತೇ ಆಗಲಿಲ್ಲ ನನಗೆ. ಹಾಂ ಶಾಂತಮ್ಮ, ನಾನು ಚೆಲ್ವಿಯವ್ರನ್ನೂ ಮೆಕ್ಕಿಯವ್ರನ್ನೂ ಇಬ್ಬರನ್ನೂ ಸೇಫಾಗಿ ಬಿಟ್ಟು ಬಂದೆ. ಆಮೇಲೆ ಅರ್ಜೆಂಟ್ ಆಫೀಸ್ ಕೆಲಸ ಇತ್ತು, ಮುಗಿಸ್ಕೊಂಬರೋದು ಸ್ವಲ್ಪ ಲೇಟ್ ಆಯಿತು ನೋಡಿ, ಅಷ್ಟೇ. ಜಯಂತ್, ಯಾಕಪ್ಪ ಒಂಥರ ಇದೆಯಾ? ಜಾನ್ವಿನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದೆ, ಆಗಲಿಲ್ಲ ಅಂತ ಬೇಜಾರಾ? ಹಾಗೇನಿಲ್ಲ ಶಾಂತಮ್ಮ, ನಾನು ಜಾನ್ವಿಯವ್ರನ್ನ ಹೇಗೆ ಪಡ್ಕೋಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದು ಸಮಸ್ಯೆನೇ ಅಲ್ಲ. ಜಯಂತ್, ನಿನ್ನ ನೋಡ್ತಾ ಇದ್ರೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅಂತ ಅನಿಸ್ತಾ ಇದೆ. ಎಷ್ಟು ಸುಸ್ತಾಗಿದೆಯಾ ನೋಡು, ಕಣ್ಣೆಲ್ಲ ಎಷ್ಟು ಕೆಂಪಗಾಗಿದೆ. ಯಾಕಪ್ಪ, ಏನು ಯೋಚನೆ ಮಾಡ್ತಿದೀಯಾ? ಜಾನ್ವಿ ವಿಷಯ ಬಿಟ್ಟು ಬೇರೆ ಏನಾದರೂ ಯೋಚನೆ ಮಾಡ್ತಿದೀಯಾ? ಹಾಗೇನಿಲ್ಲ ಶಾಂತಮ್ಮ. ನೋಡು ಜಯಂತ್, ನಾನು ನಿನ್ನನ್ನು ನಿನ್ನೆ ಮೊನ್ನೆ ನೋಡ್ತಾ ಇಲ್ಲ, ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ. ನಿನ್ನ ಮುಖ ನೋಡ್ತಾ ಇದ್ರೆ ನಿನ್ನ ಮನಸ್ಸಲ್ಲಿ ಏನೋ ಚಿಂತೆ ಕಾಡ್ತಿದೆ ಅಂತ ಅನಿಸ್ತಿದೆ. ಅದೇನು ಅಂತ ಹೇಳಪ್ಪ, ನನ್ನ ಹತ್ರ ಹೇಳ್ಕೊ, ಮನಸ್ಸು ಹಗುರ ಆಗುತ್ತೆ. ಏನು ಇಲ್ಲ ಅಂತ ಹೇಳ್ತಿದ್ದೀನಲ್ಲ ಶಾಂತಮ್ಮ. ಹೇಳ್ಕೊ ಅಂದ್ರೆ ಏನಂತ ಹೇಳ್ಕೊಳ್ಳಿ ನಾನು? ಸಾರಿ ಶಾಂತಮ್ಮ. ನೋಡಿ, ನನ್ನ ಜೀವನದಲ್ಲಿ ನನಗೇನನ್ಸುತ್ತೆ ಆ ಥರ ಏನು ನಡೀತಾ ಇಲ್ಲ ಶಾಂತಮ್ಮ. ವ್ಯತಿರಿಕ್ತವಾಗಿ ನಡೀತಾ ಇದೆ. ಆ ಟೆನ್ಷನ್ನಲ್ಲಿ ನಾನು ಕೋಪ ಮಾಡ್ಕೊಂಡು ಏನೇನೋ ಮಾತಾಡ್ಬಿಟ್ಟೆ, ನಿಮ್ಮೇಲೋ ಕೆಚ್ಚಾಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಅಯ್ಯೋ, ಪರವಾಗಿಲ್ಲ ಬಿಡಪ್ಪ. ಮೊದಲು ನೀನು ರೆಸ್ಟ್ ತಗೋ, ಸರಿನಾ? ಬೆಳಕಾಗಿ ಹೋಗಿದೆ. ಚಿನ್ನು ಮರಿ, ಇಷ್ಟೊತ್ತಿಗೆ ಅವ್ರ ಮನೇಲಿ ಲಲಿತಮ್ಮನವ್ರ ಬಾಡಿ ಸಿಕ್ಬಿಟ್ಟಿರುತ್ತಲ್ವಾ? ನೋಡಿ, ಅವ್ರು ಯಾರಿಗೂ ನಾನೇ ಇದನ್ನು ಮಾಡಿದ್ದೀನಿ ಅಂತ ಗೊತ್ತಾಗಿರಲ್ಲ ಅಲ್ವಾ? ಗೊತ್ತಾಗಿರುತ್ತಾ? ಹೌದಲ್ವಾ? ಅಲ್ಲಿ ಯಾರೂ ಇರಲೇ ಇರಲಿಲ್ಲ. ಇದೆಲ್ಲ ಆದಾಗ ಅಲ್ಲಿ ಯಾರೂ ಇರಲಿಲ್ಲ. ಯಾರು ನನ್ನನ್ನು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಆಗಿದ್ದು ಆ ವಿಶ್ವದಿಂದಲೇ. ನಾನು ನಿಮ್ಮನ್ನು ನೋಡೋಕ್ಕೆ ಅಂತ ಅಷ್ಟು ದೂರ ಹೋಗಿದ್ದು. ಅಲ್ಲ ಚಿನ್ಮಯಿ, ನಿಮ್ಮನ್ನು ನಾನು ಯಾವಾಗ ನೋಡ್ತೀನಿ ಅನ್ನೋದಕ್ಕೆ ಅವ್ರ ಪರ್ಮಿಷನ್ ನಾನು ಯಾಕೆ ತೊಗೋಬೇಕು? ನೋಡಿ, ಈ ವಿಶ್ವ ಹೀಗೆಲ್ಲ ಮಾಡಿಲ್ಲದೆ ಹೋಗಿದ್ದರೆ ಇದೆಲ್ಲ ಯಾವುದೂ ಆಗ್ತಾನೆ ಇರಲಿಲ್ಲ. ಅವ್ನು ನಿಮ್ಮನ್ನು ಕರ್ಕೊಂಡು ಹೋಗಿ ಬಲವಂತಾಗಿ ನಿಮ್ಮನ್ನು ಅಲ್ಲಿ ಇಟ್ಕೊಳ್ದೆ ಹೋಗಿದ್ರೆ ನಾನು ಅಲ್ಲಿಗೆ ಹೋಗ್ತಾನೆ ಇರಲಿಲ್ಲ. ಅವಾಗ ಲಲಿತಮ್ಮ ನನ್ನನ್ನು ನೋಡ್ತಾ ಇರಲಿಲ್ಲ, ಮಾತಾಡಿಸ್ತಿರ್ಲಿಲ್ಲ, ತಡಿತಾ ಇರಲಿಲ್ಲ. ಯಾಕೆ ಹೀಗೆ ಮಾಡಿದ್ರಿ? ಲಲಿತಮ್ಮ, ಪದೇ ನಾನು ನಿಮ್ಗೆ ಹೇಳಿದೆ, ನನ್ನ ತಡಿಬೇಡಿ, ನನ್ನ ಚಿನ್ನು ಮರಿ ನಾನು ನೋಡಬೇಕು ಅಂತ. ಆದರೂ ತಡೆದು ಅನ್ಯಾಯವಾಗಿ ಶವ ಆಗ್ಬಿಟ್ರಲ್ಲ. ನೋಡಿ, ಬೇರೆ ಎಲ್ಲರ ವಿಷಯದಲ್ಲೂ ಬೇರೆ, ಆದರೆ ನನ್ನ ಚಿನ್ನು ಮರಿ ವಿಷಯದಲ್ಲಿ ನಾನು ಯಾವತ್ತೂ ಹೀಗೆ
ಹೇಳಿಲ್ಲ ತಮ್ಮ. ನೋಡಿ, ನಾನು ಹೇಳಿದ್ದನ್ನ ಕೇಳದೆ ಸುಮ್ಮನೆ ಅನ್ಯಾಯವಾಗಿ ನನ್ನ ದುಷ್ಟ ಮಾಡ್ತಿದ್ದೀರಲ್ಲ. ನೋಡಿ ನೋಡಿ, ಈಗ ನಾನು ಬಂದಿರೋದು ಯಾಕೆ? ಚಿನ್ನ ಮರಿ ನೋಡ್ಕಲ್ವಾ? ಅವ್ರು ಎಲ್ಲಿದ್ದಾರೆ ಅಂತ ನಿಮಗೆ ತಾನೇ ಗೊತ್ತಿರೋದು. ಏನಿಲ್ಲ ತಮ್ಮ. ನೋಡಿ, ನೀವು ಹೀಗೆ ಬಿದ್ದಿರೋದನ್ನ ನೋಡಿದ್ರೆ ನಿಮ್ಮೆಲ್ಲ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಏನು ಎಂಥ ಕೆಲಸ ಆಗೋಯ್ತು ಜಯಂತ? ಚಿಕ್ಕಮರಿ ಇಲ್ಲ ಇಲ್ಲ, ನಾನು ಇವಾಗ ಇಲ್ಲಿರೋಕ್ಕಾಗಲ್ಲ. ಜಯಂತ, ನೀನು ಇಲ್ಲಿರಬಾರ್ದು, ನೀನು ಇಲ್ಲಿರಬಾರ್ದು. ಲಲಿತಮ್ಮ, ಕ್ಷಮಿಸ್ಬಿಡಿ ಲಲಿತಮ್ಮ. ಸಾರಿ ಅತ್ತೆ, ನನ್ನ ಕಷ್ಟ ಹೇಳ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದೆ. ಆದರೆ ನೀವೇ ತುಂಬ ಕಷ್ಟದಲ್ಲಿದ್ದೀರಾ. ನಿಮ್ಮನ್ನು ಕಾಪಾಡೋದಕ್ಕಾಗ್ತಿಲ್ಲ. लक्ष्मी निवासा लक्ष्मी